ನಮಸ್ತೆ. ಆ, ನಮ್ಮ ಹೆಸರು ನಂದಿತಾ ಅಂದ್ಬಿಟ್ಟು. ನಾವು ಚಿತ್ರದುರ್ಗದಲ್ಲೇ ಇರೋದು, ಮಂಗಳಮುಖಿ ಸಮುದಾಯದವರು. ಇದು ದರ್ಶನ್ ಸರ್ದು ಮತ್ತು ರೇಣುಕಾಸ್ವಾಮಿಯವ್ರದ್ದು ಈ ಕೊಲೆ ಪ್ರಕರಣದಲ್ಲಿ ಏನು ಇದು ನಡೀತಾ ಇದೆಯೋ ಅದಕ್ಕೋಸ್ಕರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನಾವು ಅಂಗಡಿ ಕಲೆಕ್ಷನ್ಗಳಿಗೆ ಹೋಗೋರು ಅಂಥವ್ರು, ಅಂಗಡಿಗಳ್ಗೆ ಹೋಗಿ ಬೇಡ ಅಂಥವ್ರು. ನಾನು ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದಂಥ ಅಪೋಲೋ ಫಾರ್ಮಸಿ, ಬಸವೇಶ್ವರ ಟ್ಯಾಕ್ಸ್ ಆಪೋಸಿಟಲ್ಲಿ ಅವ್ರದ್ದು ಶಾಪ್ ಇರೋದು, ಮೆಡಿಕಲ್ ಶಾಪು. ನಾವು ಅಲ್ಲೂ ಕಲೆಕ್ಷನ್ಗೆ ಅಂತಂದ್ಬಿಟ್ಟು ಹೋಗ್ತಿದ್ದೋ. ಆಗ ಸುಮಾರು ಸಲ ಹೋಗಿದ್ದೀವಿ. ಅದಾದಮೇಲ್ಗಡೆ ಒಂದು ಸಲ ನಾನು ಅಲ್ಲಿ ಟ್ಯಾಬ್ಲೆಟ್ ಏನೋ ತೊಗೊಂಡೆ. ಟ್ಯಾಬ್ಲೆಟ್ ತೊಗೊಂಡು ಬಿಲ್ ಮಾಡಬೇಕಾದ್ರೆ ನಂಬರ್ ಕೇಳ್ತಾರೆ, ನಂಬರ್ ಕೊಟ್ಟೆ. ಸರಿ ಇದು ಮಾಡಿಕೊಂಡು ಹೊರಟೋದು. ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ಕಾಲ್ ಬಂತು ಅದರಲ್ಲಿ. ನಾನು ಯಾರು ಅಂತ ಕೇಳೋದಕ್ಕೆ, ಮೇಡಮ್ ನಾವು ಇವಾಗ ಅಪೋಲೋದಲ್ಲಿ ಬಂದಿದ್ರಲ್ಲ ನೀವು ಅಂತಂದು ಮಾತಾಡಿದ್ರೆ, ನಾನು ಸರಿ ಹೌದಾ ಸರಿ ಸರ್, ಏನು ವಿಷಯ ಅಂತಂದರೆ, ಏನಿಲ್ಲ ಸುಮ್ಮನೆ ಮಾಡಿದೆ ಅಂತಂದರು. ಓಕೆ ಆಯಿತು ಸರಿ ಇಟ್ಟೆ. ನಾನು ಏನಕ್ಕೆ ಮಾಡಿದ್ರಿ ಅಂತ ನಾನು ಯಾಕೆ ಕೇಳಲಿಲ್ಲ ಅಂದರೆ, ಯಾಕೆಂದರೆ ನಾವಲ್ಲೇ ಅಂಗಡಿ ಕಲೆಕ್ಷನ್ ಮಾಡ್ಕೊಂಡು ಹೋಗೋರಲ್ವ. ಸರಿ, ಆ ವಿಚಾರವಾಗಿ ನಾನೇನು ಇದು ಮಾಡ್ಕೊಳ್ಳಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಓಕೆ, ತಿರ್ಗಾ ರಾತ್ರಿ ಫೋನ್ ಮಾಡಿದ್ರು, ಊಟ ಆಯಿತಾ ಅದು ಇದು ಹಂಗೆ ಹಿಂಗೆ ಅಂತ ಕೇಳಿದ್ರು. ಸರಿ ಆಯಿತು ಅಂತ ಅಂದ್ಕೊಂಡು ನಾನು ಇದು ಮಾಡಿದೆ, ಮಾಮೂಲಿ ಕ್ಯಾಶುವಲ್ ಆಗಿ. ಏನಪ್ಪ, ಯಾಕೆಂದರೆ ಮೆಡಿಕಲ್ ಶಾಪು ಅವರು ಒಂದು ಇದಿರುತ್ತಲ್ವ, ಆ ರೀತಿ ನಾನೇನು ಮಾಡಿದೆ. ಆಮೇಲೆ ನಾನು ನಂಬರ್ನೂ ಸೇವ್ ಮಾಡಿಕೊಂಡೆ. ಏನಂತ ಅಂತಂದರೆ, ಆ ವ್ಯಕ್ತಿ ಹೆಸರು ನನಗೆ ಆವಾಗಲೂ ಕೇಳಿಲ್ಲ, ಯಾವಾಗಲೂ ಕೇಳಿಲ್ಲ. ನಾನು ಬಸವೇಶ್ವರ ಅಪೋಲೋ ಅಂತ ಅಂದ್ಬಿಟ್ಟು ನನ್ನ ಮೊಬೈಲಲ್ಲಿ ನಾನು ಸೇವ್ ಮಾಡಿಕೊಂಡೆ. ಆಮೇಲೆ ಆ ವ್ಯಕ್ತಿ 1 ದಿವಸ 2 ದಿವಸ ಆದಮೇಲ್ಗಡೆ ಕಾಲ್ ಮಾಡ್ತಾ ಈ ರೀತಿ ಸ್ಟಾರ್ಟ್ ಆಯಿತು. ಏನಂದರೆ, ಬರೀ ಸೆಕ್ಸ್ ವಿಚಾರವಾಗಿ ಮಾತಾಡೋಂಥದ್ದು. ನಾನು ಬರಲ್ಲ, ನಾನು ಸಿಗಲ್ಲ, ನಾನು ಆ ಥರ ಈ ಥರ ಅದು ಇದು ಅಂತ ಅಂದ್ಬಿಟ್ಟು ತುಂಬ. ಯಾಕೆಂದರೆ ಮಂಗಳಮುಖಿಯರ ಹತ್ರ ಮಾತಾಡಬೇಕು ಅಂತಂದರೆ ಅವ್ರಿಗೆ ಏನಂತ ಇದೇನು ಅನಿಸಲ್ಲ. ಯಾಕೆಂತಂದರೆ ನಮ್ಮನ್ನು ನೋಡಿದ್ರೇ ಅವ್ರಿಗೆ ಏನೋ ಒಂಥರ ಇವರಿರೋದೇ ವೇಷವಾಟಿಕೆ ಮಾಡೋಕ್ಕೆ, ಭಿಕ್ಷಾಟನೆ ಮಾಡೋಕ್ಕೆ ಅನ್ನೋ ಥರದ್ರಲ್ಲೇ ಅವ್ರ ಮನಸ್ಸಲ್ಲಿ ಇದಿರುತ್ತಲ್ವ. ಆ ಇದರಲ್ಲಿ ನನ್ನ ಹತ್ರ ಅವರು ಡೈರೆಕ್ಟಾಗಿಯೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫೋನಲ್ಲಿ. ನನಗೆ ಅವಾಗ ತುಂಬ ಬೇಜಾರಾಯಿತು, ಕೋಪನೂ ಬಂತು. ನಾನು ಅವಾಗ ಫೋನ್ ಕಟ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ನಾನು ಅವಾಗ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟೆ. ಸ್ವಲ್ಪ ಅದು ಅವಾಗ ಮೆಸೇಜ್ಗಳನ್ನು ಕಳಿಸೋರು, ಕಾಸು ಕೊಡ್ತೀನಿ ನಾನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಕಳಿಸಿದ್ರು. ನಾನು ಆವಾಗ ದುಡ್ಡು ಬೇಕಂದರೆ ಕೇಳು ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದರು. ಅವಾಗ ನನಗೆ ಆ ಥರ ಇದು ಮಾಡೋ ಥರ ಇತ್ತು ಅಂತಿದ್ರೆ ನಾವು ಯಾಕೆ ಅಂಗಡಿಗೆ ಹೋಗ್ಬಿಟ್ಟು ಭಿಕ್ಷೆ ಬೇಡ್ಕೊಂಡು ಇದು ಮಾಡ್ತಿದ್ದೋ, ಬೇಡ್ಕೊಂಡು. ಸರಿನಾ, ನಾನಲ್ಲಿ ಅವತ್ತು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದು. ಅದಾದಮೇಲ್ಗಡೆ ಸುಮಾರು 1 ವರ್ಷ, ಒಂದು ವರ್ಷದ ಮೇಲೆ 1 2 ತಿಂಗಳು 3 ತಿಂಗಳು ಇರ್ಬೋದು. ಅಲ್ಲಿ ತನಕನೂ ನಾವು ಕಲೆಕ್ಷನ್ಗೆ ಹೋಗ್ತಾ ಇರ್ತಿದ್ದೆ. ವಾರಕ್ಕೊಂದ್ಸಲ 15 ದಿವ್ಸಕ್ಕೊಂದ್ಸಲ ಹೋಗ್ತಾ ಇರ್ತಿದ್ದೆ. ಹೋದ್ರೂ ಅಷ್ಟೇ, ನಾನು ಆ ವ್ಯಕ್ತಿ ಮುಖನ ನೋಡ್ತಿರ್ಲಿಲ್ಲ ಅಂಗಡಿಯಲ್ಲಿ. ಅವನು ಮಾತಾಡಿದ್ನಲ್ವ, ಅವಾಗಿಂದನೂ ನನಗೆ ಆ ವ್ಯಕ್ತಿ ಮುಖ ನೋಡಿದ್ರೇ ಒಂಥರ ಅಸಹ್ಯ ಅನಿಸೋದು ಅನ್ನೋ ಲೆವೆಲ್ಗೆ ಇದಿತ್ತು. ನಾನು ಮುಖ ನೋಡ್ತಿರ್ಲಿಲ್ಲ. ಅವ್ರ ಅಂಗಡಿಯಲ್ಲಿ ಬೇರೆಯವರು ಇರ್ತಿದ್ರು, ಅವ್ರ ಹತ್ರ ಅವ್ರು ಕೊಡೋರು ಇಸ್ಕೊಳ್ಳೋವೆ. ಸೀದಾ ನನ್ನ ಪಡಿಗೆ ಬಂದುಬಿಡ್ತಿದ್ದೆ ಹೊರಗಡೆ. ಬಂದಾದ್ಮೇಲೆ ಆ ಸ್ಟಾರ್ಟಿಂಗಲ್ಲಿ ಆವಾಗಲೇ ಸಲ 1 2 3 ಸಲ ಹಿಂದೆನೇ ಬರೋದು. ಅಲ್ಲಿ ನಾನು ಅಂಗಡಿ ಕೇಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮುಂದೆ ಬಂದು
ನಿಂತ್ಕೊಳ್ಳೋದು, ಮಾತಾಡಿಸ್ತೀವಿ ಹಂಗೆ ಹಿಂಗೆ ಅಂತ. ಸರಿ, ನಾವು ನನ್ನ ಆ ವ್ಯಕ್ತಿ ಮುಖನೇ ನೋಡ್ತಿರಲಿಲ್ಲ ಅಂದರೆ ಇನ್ನು ಮಾತಾಡ್ಸೋದು ಎಲ್ಲಿ ಬಂತು. ನಾನು ಅವತ್ತೇ ಲಾಸ್ಟ್ಗೆ ಆಗೋಯ್ತು, ನಾನು ಮಾತಾಡಿಸ್ತಿರ್ಲಿಲ್ಲ. ಇಲ್ಲ, ಆ ವ್ಯಕ್ತಿ ನಂಬರ್ನ ಆವಾಗ ಬ್ಲ್ಯಾಕ್ ಮಾಡಿದ್ದು ನನಗೆ ಯಾವಾಗ ನೋಡಿದ್ದು ಅಂತಂದರೆ ಟಿ ವಿಲಿ ನೋಡಿದಾಗ ರೇಣುಕಾಸ್ವಾಮಿ ಕೊಲೆಯಾಗಿದ್ದಾನೆ ಅಂತಂದ್ಬಿಟ್ಟು ತೋರಿಸಿದ್ರಲ್ಲ, ಆವಾಗ ಅವನ ಹೆಸರು ರೇಣುಕಾಸ್ವಾಮಿ ಅಂತ ಗೊತ್ತಾಯಿತು. ನಾನಿದನ್ನು ಆಫೀಸಲ್ಲಿ ಹೇಳ್ಬೋದಾಗಿತ್ತು, ಬಟ್ ನಾನು ಹೇಳಲಿಲ್ಲ. ಯಾಕೆಂತಂದರೆ ನಾವು ಅಲ್ಲೇ ದುಡಿಯೋರು, ಏನಕ್ಕೆ ಸುಮ್ಮನೆ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಸರಿನಾ? ನಾವು ಅಂಗಡಿ ಬೇಡ್ಕೊಂಡು ಓಡಾಡೋಂಥವ್ರು ನಮಗೇ ಆ ವ್ಯಕ್ತಿ ಅಷ್ಟು ಇದು ಮಾಡ್ತಾನೆ ಅಂತಂದರೆ, ಇನ್ನು ಬೇರೆಯವರಿಗೆ ಆ ವ್ಯಕ್ತಿ ಸುಮ್ಮನೆ ಇರ್ತಾನೆ ಅನ್ನೋದೆಲ್ಲ ನಾನು ನಂಬೋದಿಲ್ಲ. ಆ ಥರ ಇದನ್ನು ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ದರ್ಶನ್ ಸರು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಭರ್ತಿ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ. ಅಂಗವಿಕಲರಿಗಿರ್ಬೋದು, ಮತ್ತಿರ್ಗ ಬೇರೆ ತುಂಬ ಬಡ ಕುಟುಂಬದವ್ರಿಗಿರ್ಬೋದು, ಎಷ್ಟೋ ಜನಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಕರೋನಾ ಟೈಮಲ್ಲಿ ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡ್ದವರಲ್ಲಿ ಫಸ್ಟ್ ಈ ಮಂಗಳಮುಖಿಯವರೇ ನಮ್ಮ ಚಾನಲ್ಗೆ ಕಳಿಸ್ಕೊಟ್ರು ಅಪ್ಲೋಡ್ ಮಾಡಿ ಅಂತ. ಅದು ಸ್ವಯಂ ಪ್ರೇರಣೆಯಿಂದ. ಮತ್ತು ಇನ್ನೊಂದು, ಅವ್ರ ಮುಖನ ಬ್ಲರ್ ಮಾಡಿರೋ ಉದ್ದೇಶ ಯಾರು ಅವ್ರಿಗೆ ತೊಂದರೆ ಕೊಡದೇ ಇರಲಿ ಅಂತ. ಆಮೇಲೆ ಅದನ್ನು ಹೇಳಿದ್ರು, ಏನಾದ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೂ ರೆಡಿ ಇದ್ರ ಬಗ್ಗೆ, ಅಥವಾ ಕೋರ್ಟಲ್ಲಿ ಬಂದು ಹೇಳಬೇಕು ಅಂದರೆ ಅದಕ್ಕೂ ರೆಡಿ ಅಂತ. ಎನಿವೇ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.